ನೋಡಿ ಸ್ನೇಹಿತರೆ, ಮಕ್ಕಳು ಆಗ್ತಿರುವಂತದ್ದು ಲೈವ್ ಆಗ್ತಿರುತ್ತೆ. ನಮ್ಗೆ ಒಂದು ಡೆಲಿವರಿ ಆಗ್ತಾ ಇದೆ. ಡೆಲಿವರಿ ಆಗ್ತಿರುವಂತದ್ದು ಮೊದಲನೇ ಲೇಯರ್ ಬಂದು ಇವಾಗ ಇಲ್ಲಿ ರೈತ ಪಾಪ ಇದಕ್ಕೆ ಸಾಕಾಣಿಕೆ ಮಾಡ್ತಾನೆ. ಈ ಸಾಕಾಣಿಕೆ ಮಾಡಿದಂಥದ್ದು ಇಲ್ಲೇ ಸ್ವಲ್ಪ ಜನ ದಲ್ಲಾಳಿಗಳಿದ್ದಾರೆ. ಆ ದಲ್ಲಾಳಿಗಳು ಏನ್ ಹೇಳ್ತಾರೆ ಅಂದ್ರೆ ನಾನ್ ಸೇಲ್ ಮಾಡಿಸ್ಕೊಡ್ತೀನಿ ಬಾ ಅಂತ ಹೇಳ್ತಾರೆ. ಇವ್ರೇನಂತ ಹೇಳ್ತಾರೆ, ಒಂದ್ಸರಿ ಮಾಡಿಸ್ತಾರೆ, ವ್ಯಾಪಾರ ಸರಿಯಾಗಿ ಕೂಡಿಸ್ತಿಲ್ಲ ಅಂದ್ರೆ ನಾವೇ ಮಾಡೋಣ ಅಂತ ಹೋಯ್ತಾರೆ. ನಾವೇ ಮಾಡೋಣ ಅಂತ ಹೋಯ್ತು ಅಂತಂದ್ರೂ ಅವ್ರು ಬಿಡಲ್ಲ. ಅವರು ಅದೇ ರೇಟಿಗೆ ತಂದು ಕೂರಿಸ್ಕೊಂಡು ನಾವು ಹೋಗಿರ್ತೀವಿ ಮಾರಾಣ ಅಂತ, ನಮ್ ಇದ್ರಿಗೆ ಬಂದು ಇಷ್ಟು ಬೆಳ್ಬೋದು ಅಂತೇಳಿ ಅವ್ರವರೇ ಕೇಳ್ಕೊಂತಿರ್ತಾರೆ. ಅವ್ರವರೇ ಕೇಳ್ತಾ ಇರ್ತಾರೆ, ಅವ್ನ್ ತಗೋಣನು ಅಲ್ಲ. ನಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ನಮ್ಗೆ ಹೆಂಗಂದ್ರೆ ಮರಿ ವ್ಯಾಲ್ಯೂ ಇಷ್ಟೇ, ದುರ್ಗದಲ್ಲಿ ಮಾರ್ಕೆಟ್ ಬಿತ್ತು, ಹೆಂಗೋ ತಗೊಂಡೋಗಿರ್ತೀವಿ. ಗೊಬ್ಬರ ಬೀಜಕ್ಕೆಲ್ಲ ದುಡ್ಡು ಬೇಕು, ಇನ್ನೇನು ಮಾರ್ಕೆಟ್ ಬಿದ್ದೋಯ್ತೇನೋ ಅಂತ ಕನ್ಫ್ಯೂಷನ್ ಆಗಿ ನಾವು ಏನೇನ್ ರೇಟಿಗೆ ಬರುತ್ತೋ 1,000-2,000 ಕಮ್ಮಿನ ಕೊಟ್ಟು ಬಂದ್ಬಿಡ್ತೀವಿ.